ನಮಸ್ತೆ ಗೆಳೆಯರೆ, ಬನ್ನಿ ನಮ್ಮ ಮಧುವನ ಗೋವಾಸ್ಯಂ ಗೋಶಾಲೆಗೆ. ನೋಡಿ, ಅರ್ಜುನ, ಮಾತಂಗಿ, ಮುಖ ಕಪ್ಪಗಿರೋದ್ರಿಂದ ಕಾಳಿ. ಇದು ನೋಡಿ, ಅಹಲ್ಯೆ, ಕಡಲೆಕಾಯಿ, ನುಂಗಣ್ಣ. ಆಕ್ಚುಲಿ ಇವಾಗ ನಿಮ್ಗೆ ಒಂದು ಕಡಲೆಕಾಯಿ ಅಂದ್ರೆ ಜ್ಞಾಪಕ ಬಂತು. ಬನ್ನಿ ಬನ್ನಿ, ನಿಮ್ಗೆ ಒಂದು ವಿಶೇಷ ಕಡಲೆಕಾಯಿ ತೋರಿಸ್ತೀನಿ. ಅವ್ರಿಗೆ ಅದ್ಭುತವಾದ ಕಡಲೆಕಾಯಿ ಹುಚ್ಚಿಡಿಸುತ್ತೆ ನಿಮಗೆ. ಬನ್ರ ಇಲ್ಲಿ ನೋಡಿ, ಇದು ವಿಶೇಷ ಕಡಲೆಕಾಯಿ. ನೀವ್ಯಾರು ನಮ್ಮ ಭಾರತದಲ್ಲೇ ಇಂಥ ತಲೆಗಳಿರೋಕೆ ಸಾಧ್ಯ, ಇಂತಹ ಇಂಟೆಲಿಜೆನ್ಸ್ ಇರೋಕೆ ಸಾಧ್ಯ. ನೋಡಿ, ಈ ಕಡಲೆಕಾಯಿ ಇದೆಯಲ್ಲ, ನೋಡಿ ನೋಡಿ, ಈ ಕಡಲೆಕಾಯಿ ಸುಟ್ಟಂಗೆ ಇಲ್ಲ, ಆದರೂ ಸುಟ್ಟದ್ದು. ಇದು ಹೇಗೆ ಸುಟ್ಟಿದೆ ಅನ್ನೋದು ಇದುವರೆಗೂ ಮಂಗಳೂರಿನ ರೈತರಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ ಈ ಸೀಕ್ರೆಟ್. ಇದು ಏನಂದ್ರೆ, ಇದನ್ನ ಕಡಲೆ ಗದ್ದೆಕಾಯಿ, ನೋಡಿ, ಕಡೆ ಗದ್ದೆಕಾಯಿ ಅಂತಾರೆ ಇದನ್ನ. ಕಡೆ ಗದ್ದೆಕಾಯಿ ಅಂದ್ರೆ 1 ಎಕರೆಗೆ 40 ಕುಂಟೆ ಇರುತ್ತೆ. ಕೊನೆ ಕುಂಟೆಗೆ ನೀರು ಹಾಯಿಸುವಾಗ ಜಾಸ್ತಿ ನೀರು ಬಂದ್ಬಿಡುತ್ತೆ. ಅದಕ್ಕೆ ಅಲ್ಲಿ ಆ ಕೊನೆಯಲ್ಲಿರೋ 40ನೇ 1 ಕುಂಟೆಗೆ ಇದನ್ನ ಹಾಕ್ತಾರೆ, ಕಡಲೆ. ರುಚಿ ಅಮೃತ, ಅದ್ಭುತ. ಇದು ಮಂಗಳೂರು ಸ್ಟೋರಲ್ಲಿ ಮಾತ್ರ ಸಿಗುತ್ತೆ. ಮತ್ತೆ ಈ ಗದ್ದೆಯಲ್ಲಿ ಬರೋ ಈ ಕಾಯಿ ಇದೆಯಲ್ಲ, ನೀವು ಯಾವತ್ತೇ ಹೋಗ್ಲಿ ಒಣಗಿರೋ ಕಡಲೆಕಾಯಿನ ಇದು ಸುಟ್ರೆ ಸುಖ ಸಿಗಲ್ಲ. ಹಸಿ ಕಡಲೆಕಾಯಿನ ಸುಟ್ರೇನೆ. ಬಟ್ ಹಸಿ ಕಡಲೆಕಾಯಿನ ಸುಟ್ರೆ ಸಿಗೋ ಸುಖಕ್ಕಿಂತ ಹೆಚ್ಚು ಸುಖ ಇದೆ. ಈ ರೀತಿ ಸುಟ್ಟಂಗೆ ಇಲ್ಲ ಇದು. ಸುಟ್ಟರೂ ಸುಡದವನ ರುಚಿ ಎಲ್ಲಿಂದ? ಈ ಕಡೆ ಗದ್ದೆಗಾಯಿನ ನೀವೆಲ್ಲ ಸುಖ ಅನುಭವಿಸ್ಬೇಕು ಅಂತ ಇವತ್ತು ತೋರಿಸ್ತಾ ಇದೀನಿ. ನಿಮ್ಗೆ ಹತ್ರ ಇರೋ ಮಂಗಳೂರು ಸ್ಟೋರ್ ಹೋಗ್ಬೇಕು, 50 ರೂಪಾಯಿ ಅಷ್ಟೇ ಒಂದು ಪಾಕೆಟ್. ನೋಡಿ, ಇಲ್ಲಿದೆ. ತಿಂತಾ ಇದ್ರೆ ನೀನೋಗಿ ನಾನು ಬರ್ತೀನಿ ಅನ್ನತ್ತೆ. ಆ ಸುಖ ಕೇಳುತ್ತಿರೋದು. ಕಡೆ ಗದ್ದೆಕಾಯಿ 1 ಎಕರೆ ಜಮೀನಲ್ಲಿ 40 ಕುಂಟೆ ಇದ್ರೆ ನೀರು ಕೊನೆವರೆಗೂ ಹರಿಯುವಂತ 40ನೇ 1 ಕುಂಟೆ, ಅದು ಆ 1 ಕುಂಟೆಲಿ ಇದು ಬೆಳಿತಾರೆ. ಆ ನೀರು ಪೋಲಾಗಬಾರ್ದು ಅಂತ ರೈತರು ಅದು ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗುತ್ತೆ. ವಿಶ್ವದ ಎಲ್ಲ ಮಂಗಳೂರು ಸ್ಟೋರಲ್ಲಿ ಸಿಗುತ್ತಿದ್ದು ಈ ಕಡೆ ಗದ್ದೆಕಾಯಿ ಅನ್ನೋ ಹೆಸರು ಯಾರಿಟ್ರು ನೋಡಪ್ಪ, ನಮ್ಮ ದೇಶದಲ್ಲಿ ಮಾತ್ರ. ಮತ್ತೆ ಇದನ್ನ ಸುಟ್ಟರೂ ಸುಟ್ಟಂಗಿಲ್ಲ. ತ್ವಚೆ ನೋಡಿ, ಏನು ಪ್ರಾಬ್ಲಮ್ ಇಲ್ಲ, ಸುಟ್ಟರೂ ಸುಟ್ಟಂಗಿಲ್ಲ. ನೈ 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 ಮುಂದಿರೋ ನೈ. ಇದು ಹೆಂಗ್ ಸುಟ್ರು ಅಂತ ನೀವು ರಿಸರ್ಚ್ ಮಾಡಿದ್ರೆ ನಿಜವಾಗ್ಲೂ ಜನ್ಮ ಎಲ್ಲ ಹೋದ್ರು ನಿಮ್ಗೆ ಸಿಗಲ್ಲ, ಆ ರೈತರು ಹೇಳ್ಕೊಡಲ್ಲ. ಈ ರೀತಿ ನಮ್ಮೂರಲ್ಲಿ ನಾವು ಯಾವತ್ತೂ ಇದು ನೋಡೇ ಇಲ್ಲ. ಈ ಐಡಿಯಾ ಮಂಗಳೂರು ಅವ್ರಿಗೆ ಹೆಂಗ್ ವರ್ಕೌಟ್ ಆಗುತ್ತೋ ಈ ಐಡಿಯಾ. ಮಂಗಳೂರು ಅವ್ರನ್ನ ಮೆಚ್ಚಬೇಕಾಗಿರೋ ವಿಚಾರ ಅಂದರೆ, ಅವ್ರ ಬಾಯಲ್ಲಿ ಅವಾಚ್ಯ ಶಬ್ದಗಳು ಬರೋದಿಲ್ಲ. ಅಮ್ಮ ಅಕ್ಕ ಬೈಯೋದಿಲ್ಲ. ಅವರು ಬೈದ್ರೆ ಮ್ಯಾಕ್ಸಿಮಮ್ ಭಯಂಕರ ಅಂತ, ಮಂಡೆ ಬಿಸಿ, ಇಷ್ಟೇ ಅವ್ರದ್ದು ಬರೋದು. ರೈತರು ಯಾವುದೇ ಫೀಲ್ಡಲ್ಲಿ, ಆಕ್ಚುಲಿ ಅದು ಇನ್ನೊಂದೇನು ಗೊತ್ತಾ, ಮಂಗಳೂರಿಗೆ ಇನ್ನೊಂದು ಹೆಸರಿದ್ರೆ ಅದು ಕಡೆಗದ್ದೆ ಮಂಗಳೂರು ಅಂತಾನೆ ಇಡ್ಬೇಕು. ಯಾಕಂದ್ರೆ ಕರ್ನಾಟಕದ ಕಡೆಗದ್ದೆ ಅದು. ಅದನ್ನ ಪರಶುರಾಮರ ಸೃಷ್ಟಿ. ಪರಶುರಾಮರು ಇನ್ನು ಸಮುದ್ರನೇ ಎಂಡು ಅಂದಾಗ ಅಲ್ಲಿ ಲೋಕದ ಎಲ್ಲ ಕ್ಷತ್ರಿಯ ಕನ್ಯೆಯರೆಲ್ಲ ಬಂದು ನಾವು ಬದುಕಿ ಹೆಂಗೆ ಕಟ್ಕೋಬೇಕು ಅಂದ್ರೆ, ತನ್ನ ಕೊಡಲಿಯನ್ನ ಬೀಸಿ ಸಮುದ್ರದಿಂದ ಜಾಗ ಕೇಳ್ತಾರೆ. ಆ ಸಮುದ್ರ ಕೊಟ್ಟ ಬಳುವಳಿಯ ಜಾಗ ಕಡೆಗದ್ದೆ, ಕರ್ನಾಟಕದ ಕಡೆಗದ್ದೆ ಮಂಗಳೂರು. ಕಡೆಗದ್ದೆ ಮಂಗಳೂರಿನಿಂದ ಕಡೆಗದ್ದೆಕಾಯಿಯ ಪರಿಚಯಿಸುತ್ತಾ, ಧನ್ಯವಾದ. ಅಹೋರಾತ್ರ.